ಮೂವಿ ಓಪನಿಂಗ್ ಸೀನ್ ನಲ್ಲಿ ಊರಿನ ಜನರ ಸೇರ್ಕೊಂಡು ಒಂದು ರಿಚುವಲ್ ಮಾಡ್ತಾ ಇರ್ತಾರೆ. ಆ ರಿಚುವಲ್ ಒಂದು ಡ್ರ್ಯಾಗನ್ಗೋಸ್ಕರ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಆ ಡ್ರ್ಯಾಗನ್ ಈ ಊರಿನ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ. ಪ್ರತಿ ವರ್ಷ ಕೂಡ ಒಂದು ಅನ್ಮ್ಯಾರಿಡ್ ಹುಡುಗಿನ ಡ್ರ್ಯಾಗನ್ಗೆ ಸ್ಯಾಕ್ರಿಫೈಸ್ ಮಾಡ್ಬಿಡ್ತಾರೆ. ಅದೇ ರೀತಿ ಈ ವರ್ಷ ಕೂಡ ಡ್ರ್ಯಾಗನ್ಗೆ ಕೆಲವು ಹುಡುಗಿರ್ನ ಸ್ಯಾಕ್ರಿಫೈಸ್ ಮಾಡೋಕ್ಕೋಸ್ಕರ ಕೆಲವು ಹುಡುಗಿರ್ನ ರಿಚುವಲ್ಗೆ ಕರ್ಕೊಂಡ್ ಬರ್ತಾರೆ. ಆ ಹುಡುಗಿರ್ನ ಒಂದು ದೋಣಿಯಲ್ಲಿ ಮನಗಿಸಿ ಒಂದು ಸಾಂಗ್ ನ ಹಾಡ್ತಾರೆ. ಈ ಸಾಂಗ್ ಆ ಡ್ರ್ಯಾಗನ್ ನ ಕರೆಯುವಂತ ಸಾಂಗ್ ನ ಹಾಡ್ತಾರೆ. ಆಗ ಅಲ್ಲಿಗೆ ಆ ಡ್ರ್ಯಾಗನ್ ಬಂದು ಒಂದು ಹುಡುಗಿನ ಎತ್ಕೊಂಡು ಒಂದು ಮ್ಯಾಜಿಕಲ್ ಐಲ್ಯಾಂಡ್ ಹೋಗ್ಬಿಡುತ್ತೆ. ಈ ಐಲ್ಯಾಂಡ್ ಯಾರಿಗೂ ಕಾಣಿಸಲ್ಲ, ಒಬ್ಬ ನಿಜವಾದ ಪ್ರೇಮಿಗೆ ಮಾತ್ರ ಕಾಣಿಸೋದು. ಹಾಗಾಗಿ ಇದುವರೆಗೂ ಈ ಡ್ರ್ಯಾಗನ್ ನ ಯಾರ ಕೈಲೂ ಸಾಯಿಸಕ್ಕಾಗಿಲ್ಲ. ಯಾಕೆಂದ್ರೆ ಇದು ಮ್ಯಾಜಿಕಲ್ ಐಲ್ಯಾಂಡ್ ಅಲ್ಲಿ ಇರುತ್ತೆ. ಅಲ್ಲಿಗೆ ನಿಜವಾದ ಪ್ರೀತಿಸೋನ್ ಮಾತ್ರ ಹೋಗಕ್ ಸಾಧ್ಯ. ಡ್ರ್ಯಾಗನ್ ಎತ್ಕೊಂಡು ಹೋಗಿರೋ ಆ ಹುಡುಗಿ ಲವರ್ ಈ ಡ್ರ್ಯಾಗನ್ ನಾನು ಸೋಲಿಸ್ತೀನಿ ಮತ್ತೆ ನನ್ನ ಹುಡುಗಿ ನಾನು ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ಆ ಮ್ಯಾಜಿಕಲ್ ಐಲ್ಯಾಂಡ್ ನ ಹುಡ್ಕೊಂಡು ಹೊರಡ್ತಾನೆ. ಸುಮಾರು ದಿನ ಹುಡುಕಿ ಕೊನೆಗೂ ಐಲ್ಯಾಂಡ್ ತಲುಪ್ತಾನೆ. ಅಷ್ಟರಲ್ಲಿ ತುಂಬಾ ಲೇಟ್ ಆಗ್ಬಿಟ್ಟಿರುತ್ತೆ. ಆ ಡ್ರ್ಯಾಗನ್ ಆ ಹುಡುಗಿನ ಸಾಯಿಸ್ಬಿಟ್ಟಿರುತ್ತೆ. ತಾನು ಪ್ರೀತಿಸಿರೋ ಹುಡುಗಿನ ಈ ಡ್ರ್ಯಾಗನ್ ಸಾಯಿಸಿದೆ ಅಂತ ಕೋಪದಲ್ಲಿ ಆ ಡ್ರ್ಯಾಗನ್ ನ ಆ ಮ್ಯಾಜಿಕಲ್ ಐಲ್ಯಾಂಡ್ ಅಲ್ಲೇ ಸಾಯಿಸ್ಬಿಡ್ತಾನೆ. ಮತ್ತೆ ಅವನಿಗೆ ದ ಡ್ರ್ಯಾಗನ್ ಹಂಟರ್ ಅಂತ ಒಂದು ಹೆಸರು ಬರುತ್ತೆ. ಇದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ ಈ ರಾಜ್ಯದ ರಾಜನ ಮಗಳು ಮೀರಾನ. ರಾಜ ಮೀರಾ ಹತ್ರ ಬಂದು ಹೇಳ್ತಾನೆ, ನೀನಿಗೆ ಮದ್ವೆ ಮಾಡೋಕ್ಕೋಸ್ಕರ ಒಂದು ಹುಡುಗನ ಹುಡುಕಿದೀನಿ. ಅವನ ಹೆಸರೇ ಇಗೋರ್ ಬೇರೆ ಯಾರು ಅಲ್ಲ, ಡ್ರ್ಯಾಗನ್ ಹಂಟರ್ ಇದಾನಲ್ಲ ಅವನ ಮೊಮ್ಮಗ. ಮೀರಾಗೆ ಈ ಮದ್ವೆ ಇಷ್ಟ ಇರಲ್ಲ, ಆದ್ರೂ ತನ್ನ ತಂದೆಗೋಸ್ಕರ ಒಪ್ಕೊಳ್ತಾಳೆ. ಈಗ ಮೀರಾ ಮತ್ತೆ ಇಗೋರ್ನ ಮದ್ವೆ ದಿನ ಬರುತ್ತೆ. ಮೀರಾನ ಒಂದು ಬೋಟ್ ನಲ್ಲಿ ಮನಗಿಸಿ ಡ್ರ್ಯಾಗನ್ ಕರೆಯೋಕ್ಕೋಸ್ಕರ ಒಂದು ಹಾಡನ್ನ ಆಡ್ತಿದ್ರಲ್ಲ, ಆ ಹಾಡನ್ನ ಈಗ ಮದ್ವೆ ಹಾಡಾಗಿ ಚೇಂಜ್ ಮಾಡ್ತಾರೆ ಮತ್ತು ಅದೇ ಹಾಡನ್ನ ಮತ್ತೆ ಆಡ್ತಾರೆ. ಆಗ ಅಲ್ಲಿಗೆ ಒಂದು ಡ್ರ್ಯಾಗನ್ ಬಂದು ಮೀರಾನ ಎತ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಇದನ್ನ ನೋಡಿದ ಊರಿನ ಜನರೆಲ್ಲ ಶಾಕ್ ಹೋಗ್ತಾರೆ. ಯಾಕೆಂದ್ರೆ ಡ್ರ್ಯಾಗನ್ ಯಾವ್ದು ಇಲ್ಲ ಅನ್ಕೊಂಡಿದ್ವಿ, ಆದ್ರೆ ಇನ್ನೂ ಒಂದು ಡ್ರ್ಯಾಗನ್ ಇದೆ. ಆ ಡ್ರ್ಯಾಗನ್ ಆ ರಾಜ್ಯದ ಮಗಳನ್ನ ಎತ್ಕೊಂಡು ಮ್ಯಾಜಿಕಲ್ ಐಲ್ಯಾಂಡ್ಗೆ ಹೊಂಟೋಗುತ್ತೆ. ಇದನ್ನ ಈಗ ಅವ್ರು ಕೂಡ ನೋಡ್ಕೊಂಡು ಒಂದ್ ಕೈಲಿ ಏನು ಮಾಡಕ್ಕಾಗಲ್ಲ. ಮೀರನ ಡ್ರ್ಯಾಗನ್ ತಗೊಂಬಂದು ಒಂದು ಕೇವ್ ನಲ್ಲಿ ಹಾಕುತ್ತೆ. ಆ ಕೇವ್ ಪೂರ್ತಿ ಒಂದು ಡ್ರ್ಯಾಗನ್ ಸ್ಕೆಲಿಟನ್ ಇಂದ ಕ್ರಿಯೇಟ್ ಆಗಿರುತ್ತೆ. ಮೀರಾ ಅಲ್ಲಿಂದ ಎಸ್ಕೇಪ್ ಆಗೋ ಟ್ರೈ ಮಾಡ್ತಾ ಇರ್ತಾಳೆ. ಆಗ ಡ್ರ್ಯಾಗನ್ ಅಸಿಸ್ಟೆಂಟ್ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಮೀರಾ ತುಂಬಾ ಗಾಬರಿ ಆಗೋಯ್ತಾಳೆ. ಆಗ ಅವಳಿಗೆ ಸಡನ್ ಆಗಿ ಪಕ್ಕದ ಕೇವ್ ಇಂದ ಒಂದು ಹುಡುಗನ ಸೌಂಡ್ ಕೇಳುತ್ತೆ. ಆ ಹುಡುಗ ಮೀರಾಗೆ ಕೆಲವು ಇನ್ಸ್ಟ್ರಕ್ಷನ್ ನ ಕೊಡ್ತಾನೆ. ಅದೇ ರೀತಿ ಮೀರಾ ಕೂಡ ಫಾಲೋ ಮಾಡ್ತಾಳೆ. ಆಗ ಅಲ್ಲಿಂದ ಆ ರಕೂನ್ ಅಲ್ಲಿಂದ ಹೊರಟೋಗುತ್ತೆ. ಮೀರಾಗೆ ಪಕ್ಕದ ಕೇವ್ ಅಲ್ಲಿ ಒಬ್ಬ ಹುಡುಗ ಇದ್ದಾನೆ ಅಂತ ಗೊತ್ತಾಗಿ ಅವನ ಹತ್ರ ಹೋಗಿ ನಿನ್ನ ಹೆಸರು ಅಂತ ಕೇಳ್ತಾಳೆ. ಆಗ ಆ ಹುಡುಗ ನನ್ನ ಹೆಸರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಮೀರಾ ಅನ್ಕೋತಾಳೆ ಡ್ರ್ಯಾಗನ್ ಇವನ್ನ ಸುಮಾರು ವರ್ಷಗಳಿಂದ ಇಲ್ಲಿಕ್ಕಿದೆ ಅಂತ, ಹಾಗಾಗಿ ಇವನ್ನೆಲ್ಲ ಮರೆತು ಹೋಗ್ಬಿಟ್ಟಿದ್ದಾನೆ ಅಂತ. ಮೀರಾ ಅವನ್ಗೆ ಅರ್ಮಾನ್ ಅಂತ ಹೆಸರಿಡ್ತಾಳೆ. ಅರ್ಮಾನ್ ಹತ್ರ ಇಲ್ಲಿಂದ ನಾನು ಹೇಗೆ ಎಸ್ಕೇಪ್ ಆಗೋದು ಅಂತ ಕೇಳ್ತಾಳೆ. ಆಗ ಅರ್ಮಾನ್ ಹೇಳ್ತಾನೆ, ನೀ ಇಲ್ಲಿಂದ ಎಸ್ಕೇಪ್ ಆಗೋಕೆ ಆ ಡ್ರ್ಯಾಗನ್ ಬಿಡೋದಿಲ್ಲ. ನೀ ಇಲ್ಲಿಂದ ಹೋಗ್ಬೇಕು ಅಂದ್ರೆ ನೀನು ಮದ್ವೆ ಆಗೋ ಹುಡುಗ ಬಂದು ನಿನ್ನ ಕರ್ಕೊಂಡು ಹೋಗ್ಬೇಕಷ್ಟೇ ಅಂತ ಹೇಳ್ತಿದ್ದಂಗೆ ಮೀರಾಗೆ ತುಂಬಾ ಕೋಪ ಬಂದು ಅರ್ಮಾನ್ ಜೊತೆ ಮಾತಾಡ್ತಿರೋ ಕೂತ್ನ ಒಂದ್ ಕಲ್ಲಿಂದ ಮುಚ್ಚಿಬಿಡ್ತಾಳೆ. ಆಗ ಅಲ್ಲಿಗೆ ಡ್ರ್ಯಾಗನ್ ಬರುತ್ತೆ. ಡ್ರ್ಯಾಗನ್ ಮೀರಾ ಮೇಲೆ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡುತ್ತೆ. ಮೀರಾ ಎದುರುಕೊಂಡು ಒಂದ್ ಸೈಡ್ ಅಲ್ಲಿ ಕಣ್ ಮುಚ್ಕೊಂಡ್ ಕೂತ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಬಿಟ್ಮೇಲೆ ನೋಡಿದ್ಮೇಲೆ ಡ್ರ್ಯಾಗನ್ ಅಲ್ಲಿ ಇರೋದಿಲ್ಲ, ಅಲ್ಲಿಂದ ಹೊರಟೋಗಿರುತ್ತೆ. ಮೀರಾ ಅರ್ಮಾನ್ ಹತ್ರ ಹೋಗಿ ಅರ್ಮಾನ್ ನ ಕರೀತಾಳೆ. ಆದ್ರೆ ಅರ್ಮಾನ್ ನ ಯಾವುದೇ ರೀತಿಯ ರೆಸ್ಪಾನ್ಸ್ ಇರಲಿಲ್ಲ. ಹಾಗಾಗಿ ಡ್ರ್ಯಾಗನ್ ಅರ್ಮಾನ್ ನ ಸಾಯಿಸಿದೆ ಅಂತ ಕೋಪದಲ್ಲಿ ಅಲ್ಲೇ ಇದ್ದ ಒಂದ್ ಕಲ್ ತಗೊಂಡು ಅರ್ಮಾನ್ ಇರೋ ಜಾಗಕ್ಕೆ ಹೊಡಿಯಕ್ ಶುರು ಮಾಡ್ತಾಳೆ. ಆ ಜಾಗ ಪೂರ್ತಿ ಬರೀ ಸ್ಕೆಲಿಟನ್ ಆಗಿರೋದ್ರಿಂದ ಅರ್ಮಾನ್ ಇದ್ದ ಸೈಡ್ ಗೋಡೆ ಹೊಡೆದೋಗುತ್ತೆ. ಈಗ ಮೀರಾ ಅರ್ಮಾನ್ ಇರೋ ಜಾಗಕ್ಕೆ ಬರ್ತಾಳೆ. ಅರ್ಮಾನ್ ನ ಹುಡುಕ್ತಾಳೆ. ಅರ್ಮಾನ್ ಇನ್ನೂ ಸಿಗೋದಿಲ್ಲ. ಆಗ ಸಡನ್ ಆಗಿ ಮೀರಾ ಮೇಲೆ ಡ್ರ್ಯಾಗನ್ ಅಟ್ಯಾಕ್ ಮಾಡಕ್ ಶುರು ಮಾಡುತ್ತೆ. ಮೀರಾ ಎದುರುಕೊಂಡು ಒಂದು ಚಿಕ್ಕ ಕೇವ್ ನೋಡ್ಕೊಂಡು ಹೋಗ್ತಾಳೆ. ಆ ಕೇವ್ ಒಳಗಡೆ ಡ್ರ್ಯಾಗನ್ ಹೋಗಕ್ಕಾಗಲ್ಲ. ಹಾಗಾಗಿ ಒಂದು ಬೆಂಕಿನ ಬಿಡುತ್ತೆ. ಮೀರಾ ಬೆಂಕಿಯಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ತಾಳೆ. ಡ್ರ್ಯಾಗನ್ ತನ್ನ ಅಸಿಸ್ಟೆಂಟ್ ಆದ ರಕೂನ್ಗೆ ಮೀರಾನ ಹಿಡಿಯೋಕೆ ಕಳಿಸುತ್ತೆ. ಈ ಕಡೆ ಮೀರಾ ಓಡ್ತಾ ಒಂದು ಎತ್ತರವಾದ ಒಂದು ಜಾಗಕ್ಕೆ ಬಂದ್ಬಿಟ್ಟಿರ್ತಾಳೆ. ಕೆಳಗಡೆ ನೋಡಿದ್ರೆ ಪೂರ್ತಿ ನೀರು, ತುಂಬಾ ಎತ್ತರದಲ್ಲಿ ಇರ್ತಾಳೆ. ಆಗ ಅಲ್ಲಿಗೆ ರಕೂನ್ ಕೂಡ ಇವಳನ್ನ ಅಟ್ಟಾಡ್ಸ್ಕೊಂಡ್ ಬರುತ್ತೆ. ಆ ರಕೂನ್ ನೋಡಿ ಮೀರಾ ಎದ್ರುಕೊಂಡು ಹಿಂದೆ ಹೋಗ್ತಾನೆ ಇರ್ತಾಳೆ. ಆಗ ಸಡನ್ ಆಗಿ ಅಲ್ಲಿಗೆ ಅರ್ಮಾನ್ ಬರ್ತಾನೆ. ಅರ್ಮಾನ್ ನೋಡಿ ಮೀರಾಗೆ ಖುಷಿ ಆಗುತ್ತೆ. ಮತ್ತೆ ಅರ್ಮಾನ್ ಆ ರಕೂನ್ ಸೈಲೆಂಟ್ ಮಾಡ್ತಿರೋದನ್ನ ನೋಡ್ತಾನೆ. ಆಗ ಅವಳಿಗೆ ಗೊತ್ತಾಗುತ್ತೆ ಅರ್ಮಾನ್ ಕೂಡ ಡ್ರ್ಯಾಗನ್ ಜೊತೆ ಕೆಲಸ ಮಾಡ್ತಾವನೆ ಅಂತ. ಹೀಗೆ ಅರ್ಮಾನ್ ಕೂಡ ಮೀರಾನ ಸಮಾಧಾನ ಮಾಡ್ತಾ ಹೇಳ್ತಾ ಇರ್ತಾನೆ. ಆದ್ರೆ ಮೀರಾ ಅರ್ಮಾನ್ ನೋಡಿ ಎದುರುಕೊಂಡು ಹಿಂದೆ ಹೋಗ್ತಾ ಇರ್ತಾಳೆ. ಮತ್ತೆ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗ್ತಾಳೆ. ಆಗ ಅರ್ಮಾನ್ ಇವಳನ್ನ ಕಾಪಾಡೋಕೋಸ್ಕರ ಅಲ್ಲಿಂದ ಹಾರಿ ಮೀರಾನ ಇಟ್ಕೋತಾನೆ. ಆಗ ಸಡನ್ ಆಗಿ ಡ್ರ್ಯಾಗನ್ ಆಗಿ ಬದಲಾಗುತ್ತಾನೆ. ಆಗ ಮೀರಾ ಗೊತ್ತಾಗುತ್ತೆ ಅರ್ಮಾನ್ ಡ್ರ್ಯಾಗನ್ಗೋಸ್ಕರ ಕೆಲಸ ಮಾಡ್ತಾಯಿಲ್ಲ, ಅರ್ಮಾನೇ ಡ್ರ್ಯಾಗನ್ ಅಂತ. ಅರ್ಮಾನ್ ಡ್ರ್ಯಾಗನ್ ಆಗಿ ಬದಲಾಗಿ ಮೀರಾನ ಹಿಡ್ಕೋತಾನೆ. ಆದ್ರೆ ಉಲ್ಟಾ ಆಗಿರೋದ್ರಿಂದ ಡ್ರ್ಯಾಗನ್ ಕೈಲಿ ಹಾರಕ್
ತಡೆಯೋಕಾಗ್ದಲೆ ಕೆಳಗಡೆ ಬಿದ್ದೋಗುತ್ತೆ ಮತ್ತೆ ಜ್ಞಾನ ತಕ್ಕೊಡುತ್ತೆ. ಬಿದ್ದೋಗಿ ಮತ್ತೆ ಮನುಷ್ಯನ ರೂಪಕ್ಕೆ ಬರುತ್ತೆ. ಮೀರಾ ಅರ್ಮಾನ್ನ ಸಾಯಿಸೋಕ್ ಟ್ರೈ ಮಾಡ್ತಾಳೆ. ಆದ್ರೆ ಅರ್ಮಾನ್ನ ಕಾಪಾಡಿರೋದನೆ ಅಂತ ಅವನ್ನ ಸಾಯಿಸಲ್ಲ. ಅವನ್ನ ನೀರಿಂದ ಆಚೆಗೆ ಕರ್ಕೊಂಡ್ ಬರ್ತಾಳೆ. ಮತ್ತೆ ರಕೂನ್ ಅರ್ಮಾನ್ಗೋಸ್ಕರ ಒಂದು ಬಟ್ಟೆ ತಗೊಂಡ್ ಬರುತ್ತೆ. ಮೀರಾ ಅರ್ಮಾನ್ಗೆ ಬಟ್ಟೆ ಹಾಕಿ ಒಂದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗ್ತಾರೆ. ಅರ್ಮಾನ್ ಮಾತಲ್ಲೇ ಡ್ರ್ಯಾಗನ್ ಸಾಯಿಸು ಅಂತ ಹೇಳ್ತಾ ಇರ್ತಾನೆ. ಅಂದ್ರೆ ಅರ್ಮಾನ್ ತನ್ನನ್ನೇ ಸಾಯಿಸು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಮೀರಾಗೆ ಅರ್ಮಾನ್ನ ಸಾಯಿಸೋಕೆ ಇಷ್ಟ ಆಗಲ್ಲ. ಸಡನ್ ಆಗಿ ಅರ್ಮಾನ್ ಮತ್ತೆ ಡ್ರ್ಯಾಗನ್ ಆಗೋಕೆ ಟ್ರೈ ಮಾಡುತ್ತೆ. ಆದ್ರೆ ತುಂಬಾ ಏಟ್ ಆಗಿರೋದ್ರಿಂದ ಅರ್ಮಾನ್ ಕೈಲಿ ಡ್ರ್ಯಾಗನ್ ಆಗೋಕ್ಕಾಗಲ್ಲ. ಮತ್ತೆ ಜ್ಞಾನ ತಪ್ಪಿ ಬೀಳ್ತಾನೆ. ಮೀರಾ ಇದನ್ನೆಲ್ಲ ನೋಡಿ ಮೀರಾ ಸಹಾಯ ಕೇಳ್ಕೊಂಡು ಕಿರ್ಚಾಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಸಹಾಯ ಮಾಡಕ್ಕೆ ಯಾರು ಬರೋಲ್ಲ. ಯಾಕೆಂದ್ರೆ ಅವಳು ಇರೋದು ಮ್ಯಾಜಿಕ್ ಐಲ್ಯಾಂಡ್ ಅಲ್ಲಿ. ಮತ್ತೆ ಮೀರಾ ವಾಪಸ್ ಅರ್ಮಾನ್ ಹತ್ರ ಬರ್ತಾಳೆ. ಅರ್ಮಾನ್ ಆಗಿರೋ ಗಾಯಕ್ಕೆ ಔಷಧಿ ಹಚ್ತಾಳೆ. ಮತ್ತೆ ಅಲ್ಲೇ ಮಲ್ಕೋತಾಳೆ. ಮೀರಾ ಸಡನ್ ಆಗಿ ಕಣ್ಬಿಟ್ಟು ನೋಡಿದಾಗ ಅವಳಿಗೆ ಈಗೋರ್ ಕಾಣಿಸ್ತಾನೆ. ಈಗೋರ್ನ ನೋಡಿ ಖುಷಿಯಲ್ಲಿ ಈಗೋರ್ನ ತಪ್ಕೋತಾಳೆ. ಆಗ ಸಡನ್ ಆಗಿ ಈಗೋರ್ ಅರ್ಮಾನಾಗ್ ಬದಲಾಗಿ ಹೋಗ್ತಾನೆ. ಅವಳಿಗೆ ಕನಸಿಂದ ಎಚ್ಚರಿಕೆ ಆಗುತ್ತೆ. ಮೀರಾ ಎದ್ದು ನೋಡಿದಾಗ ಅರ್ಮಾನ್ ಅವಳಿಗೆ ಒಂದು ಬೆಡ್ಶೀಟ್ ಉದ್ದೇಶಿರ್ತಾನೆ. ಮತ್ತೆ ಹಾಗೆ ಪಕ್ಕದಲ್ಲಿ ಬೆಂಕಿ ಕೂಡ ಹಾಕಿರ್ತಾನೆ. ಹಾಗೆ ಅವಳಿಗೆ ತಿನ್ನೋದಕ್ಕೆ ಹಣ್ಣು ಕೂಡ ತಂದಿಟ್ಟಿರ್ತಾನೆ. ಇದನ್ನ ನೋಡಿ ಮೀರಾಗೆ ಅರ್ಮಾನ್ ಮೇಲೆ ನಂಬಿಕೆ ಬರುತ್ತೆ. ಅರ್ಮಾನ್ ನನ್ನ ಸಾಯಿಸಲ್ಲ ಅಂತ ಅರ್ಮಾನ್ ನಂಬ್ತಾಳೆ. ಹಾಗೆ ಮುಂದೆ ಬಂದು ನೋಡಿದಾಗ ಅರ್ಮಾನ್ ಮೀನ್ ಹಿಡಿತಾ ಇರ್ತಾನೆ. ಮೀರಾ ಅರ್ಮಾನ್ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಅರ್ಮಾನ್ ಮಾತಾಡೋದಿಲ್ಲ. ಮೀರಾ ಅರ್ಮಾನ್ ಹಿಡಿದಿಟ್ಟಿರೋ ಮೀನ್ನ ಚೆಲ್ಬಿಡ್ತಾಳೆ. ಮೀರಾ ಕಾಟ ತಡೆಯಕ್ಕಾಗ್ದಲೆ ಅರ್ಮಾನ್ ಮೀರಾನ ಮಾತಾಡಿಸ್ತಾನೆ. ಮೀರಾ ಅರ್ಮಾನ್ನ ಕೇಳ್ತಾಳೆ, ನೀನ್ ಯಾಕೆ ನನ್ನ ಮನೆಗೆ ವಾಪಸ್ ಬಿಡಬಾರ್ದು ಅಂತ ಕೇಳಿದಾಗ ಅರ್ಮಾನ್ ಅದಷ್ಟು ಈಸಿ ಅಲ್ಲ ಅಂತ ಅರ್ಮಾನ್ ತನ್ನ ಫ್ಲಾಶ್ ಬ್ಯಾಕ್ ಮೇಲೆ ಹೇಳಕ್ ಶುರು ಮಾಡ್ತಾನೆ. ನಾನ್ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ನಾನು ಕೂಡ ನನ್ನ ತಂದೆ ತರ ಒಂದು ಡ್ರ್ಯಾಗನ್ ಆಗಿ ಬದಲಾಗೋಕೆ ಇಷ್ಟಪಡ್ತಿದ್ದೆ. ಆದ್ರೆ ಒಂದು ದಿನ ಸಮುದ್ರದಲ್ಲಿ ನಂಗೊಂದು ಚಿಕ್ಕ ಪೆಟ್ಟಿಗೆ ಸಿಕ್ತು. ಆ ಪೆಟ್ಟಿಗೆ ಒಳಗಿರೋ ಕೆಲವು ವಸ್ತುಗಳು ನನ್ನ ಲೈಫ್ ನ ಬದಲಾಯಿಸ್ತು. ಮತ್ತೆ ನನ್ನ ತಂದೆ ನನ್ನ ಡ್ರ್ಯಾಗನ್ ಆಗಿ ಬದಲಾಯಿಸೋಕೆ ಆಸೆ ಪಡ್ತಿದ್ರು. ಆದ್ರೆ ನನಗೆ ಡ್ರ್ಯಾಗನ್ ಆಗಿ ಬದಲಾಗೋಕೆ ಇಷ್ಟ ಇರ್ಲಿಲ್ಲ. ಯಾರಿಗೂ ಕೂಡ ಫೋರ್ಸ್ ಆಗಿ ಡ್ರ್ಯಾಗನ್ ಆಗಿ ಬದಲಾಯಿಸೋಕೆ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಇಷ್ಟ ಇದ್ರೆ ಮಾತ್ರ ಅವ್ರು ಡ್ರ್ಯಾಗನ್ ಆಗಿ ಬದಲಾಯಿಸಬಹುದಿತ್ತು. ಇದೇ ರೀತಿ ಒಂದು ದಿನ ನಾವಿರೋ ಜಾಗಕ್ಕೆ ಒಬ್ಬ ಮನುಷ್ಯ ಬರ್ತಾನೆ. ಅವನು ನನ್ನ ತಂದೆನ ಕೊಲೆ ಮಾಡ್ತಾನೆ. ಇವನು ಬೇರೆ ಯಾರು ಅಲ್ಲ, ಇವನು ಈಗೋರ್ನ ಗ್ರ್ಯಾಂಡ್ ಫಾದರ್ ಡ್ರ್ಯಾಗನ್ ಹಂಟರ್. ಸುಮಾರು ವರ್ಷಗಳ ಹಿಂದೆ ತನ್ನ ಪ್ರೀತಿಸೋ ಹುಡುಗಿನ ಡ್ರ್ಯಾಗನ್ ಸಾಯಿಸ್ತು ಅಂದ್ಬಿಟ್ಟು ಆ ಡ್ರ್ಯಾಗನ್ ನ ಕೊಲೆ ಮಾಡೋದ್ನಲ್ಲ, ಆ ಡ್ರ್ಯಾಗನ್ ಬೇರೆ ಯಾರು ಅಲ್ಲ, ಅರ್ಮಾನ್ನ ತಂದೆ. ತನ್ನ ತಂದೆ ರಿವೆಂಜ್ ತೀರ್ಸ್ಕೊಳ್ಳೋಕೋಸ್ಕರ ನಾನು ಡ್ರ್ಯಾಗನ್ ಆಗಿ ಬದಲಾಗ್ದೆ. ಆದ್ರೆ ಡ್ರ್ಯಾಗನ್ ಆದ್ಮೇಲೆ ನನಗೆ ಗೊತ್ತಾಯ್ತು ನನ್ನ ತಂದೆ ಒಬ್ಬ ರಾಕ್ಷಸ ಅಂತ. ಇದರಿಂದ ನಾನು ಡಿಸೈಡ್ ಮಾಡ್ಕೊಂಡೆ ನಾನು ಯಾರಿಗೂ ತೊಂದರೆ ಕೊಡ್ದಲೆ ನಾನು ಇದೇ ಐಲ್ಯಾಂಡ್ ಅಲ್ಲಿ ಇರ್ಬೇಕು ಅಂತ. ಆದ್ರೆ ನನಗೆ ಇದೊಂದು ಗೊತ್ತಿರ್ಲಿಲ್ಲ ಡ್ರ್ಯಾಗನ್ ಇಂದ ಮನುಷ್ಯ ಹೇಗಾಗ್ಬೇಕು ಅನ್ನೋದು. ಬಟ್ ಈ ಸಮಸ್ಯೆಗೊಂದು ಪರಿಹಾರ ಕಂಡುಕೊಂಡೆ. ಅದೇನಪ್ಪ ಅಂದ್ರೆ ಒಂದು ಚಿಕ್ಕ ಕೇವ್ ಇದೆ. ಆ ಕೇವ್ ಒಳಗಡೆ ಬರೀ ಮನುಷ್ಯ ಹೋಗಕ್ ಮಾತ್ರ ಸಾಧ್ಯ. ಯಾವಾಗ ನಾನು ಡ್ರ್ಯಾಗನ್ ಆಗಿ ಬದಲಾಗ್ತೀನಿ ಅಂತ ನನಗೆ ಅನ್ಸುತ್ತೋ ಅವಾಗ ನಾನು ಆ ಕೇವ್ ಒಳಗಡೆ ಹೊಂಟೋಗ್ತೀನಿ. ಆ ಕೇವ್ ಒಳಗಡೆ ಹೋದಾಗ ನಾನು ಮತ್ತೆ ಮನುಷ್ಯ ಆಗ್ತೀನಿ. ಇದೇ ರೀತಿ ನನ್ನ ಲೈಫು ತುಂಬಾ ಚೆನ್ನಾಗಿ ನಡೀತಿತ್ತು. ಆದ್ರೆ ಒಂದು ದಿನ ನೀವು ಊರಿನ ಜನರೆಲ್ಲ ಸೇರ್ಕೊಂಡು ಮತ್ತೆ ಆ ಡ್ರ್ಯಾಗನ್ ನ ಕರ್ಸೋ ಆಡ್ನ ಆಡೋದ್ರು. ಇದರಿಂದ ನಾನು ಪೂರ್ತಿ ಕಂಟ್ರೋಲ್ ತಪ್ಪೋಗಿ ಅಲ್ಲಿಂದ ನಿನ್ನ ಎತ್ಕೊಂಡು ಇಲ್ಲಿ ಕರ್ಕೊಂಡ್ ಬಂದೆ. ನಾನು ನನ್ನಲ್ಲಿರೋ ಡ್ರ್ಯಾಗನ್ ನ ಕಂಟ್ರೋಲ್ ಮಾಡೋಕೆ ನನ್ನ ಕೈಲಾಗಲ್ಲ. ಇದರಿಂದಾಗಿ ನಾನು ನಿನ್ನ ಮನೆಗೆ ವಾಪಸ್ ಬಿಡೋಕ್ಕಾಗಲ್ಲ. ಯಾಕಂದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ನಾನು ಡ್ರ್ಯಾಗನ್ ಆಗಿ ಕನ್ವರ್ಟ್ ಆಗ್ಬೋದು ಮತ್ತೆ ನಿನ್ನ ಸಾಯಿಸ್ಬೋದು. ಇದರಿಂದ ಹಾಗಾಗಿ ನಾನು ನಿನ್ನ ಮನೆಗೆ ವಾಪಸ್ ಬಿಡೋಕ್ಕಾಗಲ್ಲ. ಅಲ್ಲಿವರೆಗೂ ನಾನು ನಿನ್ನ ಫಸ್ಟ್ ಎಲ್ಲಿಗೆ ತಂದ್ಬಿಟ್ನೋ ನೀನ್ ಅಲ್ಲೇ ಇರಬೇಕು. ಯಾಕಂದ್ರೆ ಡ್ರ್ಯಾಗನ್ ಅಲ್ಲಿಗೆ ಬರೋಕ್ಕಾಗಲ್ಲ ಅಂತ ಅರ್ಮಾನ್ ಹೇಳ್ತಾನೆ. ಆದ್ರೆ ಮೀರಾ ಆ ಜಾಗಕ್ಕೆ ಹೋಗಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಅರ್ಮಾನ್ ತುಂಬಾ ಗಾಯಕೊಳಕಾಗಿರ್ತಾನೆ. ಮತ್ತೆ ನೀನ್ ಪ್ರಾಣ ಕಾಪಾಡಿದ್ಯಾ, ನಿನ್ನ ಈ ಪರಿಸ್ಥಿತಿಲಿ ನಾನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾಳೆ. ಹಾಗೆ ನೀನೊಬ್ಬ ಒಳ್ಳೆ ಮನಸ್ಸಿರೋನು, ಆದಷ್ಟು ಬೇಗ ಆ ಡ್ರ್ಯಾಗನ್ ನಿನ್ನಿಂದ ದೂರ ಹಾಕೋಕೆ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳ್ತಾಳೆ. ಈಗ ಇವರಿಬ್ರು ಸೇರ್ಕೊಂಡು ಆ ಐಲ್ಯಾಂಡ್ ನ ಕ್ಲೀನ್ ಮಾಡಕ್ ಶುರು ಮಾಡ್ತಾರೆ. ಮತ್ತೆ ಸ್ವಲ್ಪ ದಿನಗಳಾಗುತ್ತೆ. ಈಗ ಒಬ್ರಿಗೊಬ್ರು ಅಟ್ರಾಕ್ಟ್ ಆಗೋಕ್ ಶುರು ಆಗುತ್ತೆ. ಅರ್ಮಾನ್ ಮೀರಾಗೆ ಇಷ್ಟ ಆಗೋಕ್ ಶುರು ಆಗಿರ್ತಾನೆ. ಆಗ ಒಂದು ದಿನ ಅರ್ಮಾನ್ಗೆ ಮೀರಾ ತಯಾರಿಸಿರೋ ಒಂದು ಬೋಟ್ ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಊಟ, ಕೆಲವು ಬಟ್ಟೆಗಳು, ಹಾಗೆ ಒಂದು ಮ್ಯಾಪ್ ಇರುತ್ತೆ. ಇದನ್ನೆಲ್ಲ ನೋಡಿ, ಯಾಕೆಂದ್ರೆ ಮೀರಾ ನನ್ನ ಇಷ್ಟ ಪಡ್ತಾಳೆ ಮತ್ತೆ ನನಗ್ ಸಹಾಯ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಅವಳು ಇಲ್ಲಿಂದ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಬೇಜಾರಾಗ್ತಾನೆ. ಅರ್ಮಾನ್ ಮೀರಾ ಹತ್ರ ಹೋಗಿ ಹೇಳ್ತಾನೆ, ಡ್ರ್ಯಾಗನ್ ಯಾವುದೇ ಒಂದು ಹುಡುಗಿ ಕರ್ಕೊಂಡ್ ಬಂದ್ರು ಇಲ್ಲಿ ಹಾಕಿ ತನ್ನ ಬಾಯಿಂದ ಬರುವ ಬೆಂಕಿಯಿಂದ ಅವಳನ್ನ ಬೂದಿಯಾಗೋವರೆಗೂ ಸುಡುತ್ತೆ. ಆ ಬೂದಿಯಿಂದ ಒಂದು ಮಗು ಸೃಷ್ಟಿಯಾಗುತ್ತೆ. ಇದರಿಂದ ಡ್ರ್ಯಾಗನ್ ವಂಶ ಬೆಳೆಯುತ್ತೆ. ಇದೇ ರೀತಿ ಕೂಡ ನಾನ್ ಕೂಡ ಸೃಷ್ಟಿಯಾಗಿದ್ದು. ನಾನು ನಿನ್ ಬೋಟ್ ನ ನೋಡಿದ್ದೀನಿ. ಡ್ರ್ಯಾಗನ್ ಬೇರೆ ಹೆಣ್ಮಕ್ಳ ಜೊತೆ ಮಾಡೋ ಕೆಲ್ಸನ ನಾನ್ ಇನ್ಮೇಲೆ ಮಾಡೋ ಅಷ್ಟಲ್ಲಿ ನೀನ್ ನಿನ್ ಬೋಟ್ ನ ತಗೊಂಡು ಇಲ್ಲಿಂದ ಹೊರಟು ಹೋಗ್ಬಿಡು. ಯಾಕೆಂದ್ರೆ ಇಷ್ಟು ದಿನದಿಂದ ಕಂಟ್ರೋಲ್ ಮಾಡ್ಕೊಂಡಿರೋ ಡ್ರ್ಯಾಗನ್ ನ ನನ್ನ ಕೈಲಿ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ನೀನು ನಾಳೆ ಬೆಳಗ್ಗೆ ಅಷ್ಟಲ್ಲಿ ನಿನ್ ಬೋಟ್ ನ ತಗೊಂಡು ಇಲ್ಲಿಂದ ಹೊರಟು
ಹೋಗ್ಬೇಕು ಅಂತ ಅರ್ಮಾನ್ ಹೇಳ್ತಾ ಒಂದು ಚಿಕ್ಕ ಗುಹೆ ಒಳಗಡೆ ಹೋಗ್ತಾನೆ. ಅರ್ಮಾನ್ ಯಾವಾಗ ತನ್ನ ಮನ್ಸಿಗೆ ಬೇಜಾರಾಗಿ ದುಃಖದಲ್ಲಿರ್ತಾನೋ ಆಗ ಡ್ರ್ಯಾಗನ್ ಆಟೋಮೆಟಿಕ್ ಆಗಿ ಹೊರಗಡೆ ಬರಕ್ ಶುರುವಾಗುತ್ತೆ. ಹಾಗಾಗಿ ಅವನು ಆ ಚಿಕ್ಕ ಗುಹೆ ಒಳಗಡೆ ಹೋಗಿ ಕಂಟ್ರೋಲ್ ಮಾಡಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇದನ್ನ ನೋಡಿ ಮೀರಾ ತುಂಬಾ ಬೇಜಾರಾಗ್ತಾಳೆ. ಮತ್ತೆ ಓಟ್ ತಗೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಈ ಕಡೆ ನಮ್ಗೆ ಇಗೋರ್ನ ತೋರಿಸ್ತಾರೆ. ಇಗೋರ್ ತುಂಬಾ ದಿನದಿಂದ ಮೀರಾನ ಹುಡುಕ್ತಾ ಇರ್ತಾನೆ. ಆದ್ರೆ ಮೀರಾ ಇಗೋರ್ಗೆ ಸಿಗೋದಿಲ್ಲ. ಏಕೆಂದ್ರೆ ಇಗೋರ್ ಮೀರಾನ ನಿಜವಾಗ್ಲೂ ಪ್ರೀತಿಸೋದೇ ಇಲ್ಲ. ಹಾಗಾಗಿ ಇವರೆಲ್ಲ ಮತ್ತೆ ಇಲ್ಲಿಂದ ವಾಪಸ್ ಹೋಗೋಕೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಇಗೋರ್ಗೆ ಒಂದು ಚಿಕ್ಕ ಬೋಟ್ ಕಾಣಿಸುತ್ತೆ. ಅದರಲ್ಲಿ ಮೀರಾ ಇರೋದನ್ನ ನೋಡ್ತಾನೆ. ಇದರಿಂದ ಖುಷಿ ಆಗ್ತಾನೆ. ಮೀರಾನ ಆ ಡ್ರ್ಯಾಗನ್ ಇರೋ ಜಾಗಕ್ಕನ್ನ ಕರ್ಕೊಂಡ್ ನಡಿ ಅಂತ ಹೇಳ್ತಾನೆ. ಆದ್ರೆ ಮೀರಾ ಡ್ರ್ಯಾಗನ್ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತು ಅಂತ ಹೇಳ್ತಾಳೆ. ಆದ್ರೂ ಪರವಾಗಿಲ್ಲ, ನಾನು ಅದನ್ನ ನೋಡ್ಬೇಕು, ಕರ್ಕೊಂಡ್ ನಡಿ ಅಂತ ಇಗೋರ್ ಹೇಳಿದಾಗ ನಾನು ನಿಜ ಹೇಳ್ತಾ ಇದ್ದೀನಿ, ಆ ಡ್ರ್ಯಾಗನ್ ಬೆಟ್ಟದ ಮೇಲಿಂದ ಬಿದ್ದು ಸತ್ತೋಯ್ತು. ನನ್ಗೆ ಆ ಜಾಗಕ್ಕೆ ಮತ್ತೆ ಹೋಗಕ್ಕೆ ಇಷ್ಟ ಇಲ್ಲ. ನಾನು ನನ್ನ ಮನೆಗೆ ಹೋಗ್ಬೇಕು, ನನ್ನ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾಳೆ. ಈಗ ಅವ್ರು ಕೂಡ ಮೀರಾನ ಕರ್ಕೊಂಡು ಮನೆಗೆ ಹೋಗ್ತಾನೆ. ಮೀರಾನ ನೋಡಿ ಮೀರಾ ತಂದೆ ತಾಯಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಇಗೋರ್ ಮತ್ತೆ ಮೀರಾ ಮದ್ವೆನ ಮತ್ತೆ ಶುರು ಮಾಡ್ತಾರೆ. ಮೀರಾನ ಒಂದು ದೋಣಿಯಲ್ಲಿ ಮನಗಿಸ್ತಾರೆ. ಈ ಕಡೆ ಇಗೋರ್ ಆ ದೋಣಿನ ತನ್ನ ಹತ್ರ ಎಳಿತಾ ಇರ್ತಾನೆ. ಆಗ ಮೀರಾಗೆ ಯೋಚನೆ ಬರುತ್ತೆ ಅರ್ಮಾನ್ ಬಗ್ಗೆ. ಈ ಕಡೆ ಅರ್ಮಾನ್ ತುಂಬಾ ಬೇಜಾರಾಗಿ ಮೀರಾನ ನೆನ್ಸ್ಕೊಂಡು ತುಂಬಾ ಎತ್ತರವಾದ ಜಾಗದಿಂದ ಕೆಳಗಡೆ ಬೀಳ್ತಾನೆ. ಆಗ ಮೀರಾ ಗೊತ್ತಾಗುತ್ತೆ, ನಾನು ಇಗೋರ್ನ ಇಷ್ಟ ಪಡ್ತಾ ಇಲ್ಲ, ನಾನು ಅರ್ಮಾನ್ ನ ಇಷ್ಟ ಪಡ್ತಾ ಇದ್ದೀನಿ ಅಂತ. ಹಾಗೆ ಅಲ್ಲಿರೋ ಎಲ್ಲಾರ್ಗು ಹೇಳ್ತಾಳೆ. ಇದನ್ ಕೇಳಿ ಇಗೋರ್ ಆ ಹಗ್ಗನ ಇನ್ನೂ ಫಾಸ್ಟ್ ಆಗಿ ಎಳೆಯಕ್ಕೆ ಶುರು ಮಾಡ್ತಾನೆ. ಆದ್ರೆ ಮೀರಾ ಹಗ್ಗನ ತೆಗೆದು ಬಿಡ್ತಾಳೆ. ಹಾಗೆ ಅಲ್ಲೇ ನಿಂತ್ಕೊಂಡು ಆ ಡ್ರ್ಯಾಗನ್ಗೋಸ್ಕರ ಆ ಹಾಡ್ನ ಆಡ್ತಾಳೆ. ಆ ಹಾಡ್ನ ಆಡಿದಾಗ ಅಲ್ಲಿಗೆ ಅರ್ಮಾನ್ ಬರ್ತಾನೆ. ಅರ್ಮಾನ್ ಬಂದು ಮೀರಾನ ಎತ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಮೀರಾನ ಡ್ರ್ಯಾಗನ್ ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಇಗೋರ್ ಡ್ರ್ಯಾಗನ್ ಮೇಲೆ ದಾಳಿ ಮಾಡಕ್ ನೋಡ್ತಾನೆ. ಆದ್ರೆ ಅವನ್ ಬ್ರದರ್ ಅವನ್ನ ಹಿಡ್ಕೊಂಡು ಅವನಿಗೆ ಹೊಡೆದು, ನೀನು ಮೀರಾನ ಇಷ್ಟ ಪಡ್ತಿರ್ಲಿಲ್ಲ, ಅದಕ್ಕೆ ನೀನು ಮೀರಾ ಸಿಕ್ಕಿಲ್ಲ ಅಂತ ಬೈತಾನೆ. ಹೀಗೆ ಡ್ರ್ಯಾಗನ್ ಮೀರಾನ ಎತ್ಕೊಂಡ್ಬಂದು ಮತ್ತೆ ಅದೇ ಗುಹೆಗೆ ಬಿಡುತ್ತೆ. ಮೀರಾ ಹೇಳ್ತಾಳೆ, ನೀನಂದ್ರೆ ನನಗೆ ತುಂಬಾ ಇಷ್ಟ, ನೀನ್ ನನ್ನ ಸುಟ್ಟಾಕಿದ್ರು ಪರವಾಗಿಲ್ಲ, ನನ್ನ ಸಾಯಿಸಿದ್ರು ಪರವಾಗಿಲ್ಲ, ನೀನಂದ್ರೆ ನನಗೆ ತುಂಬಾ ಇಷ್ಟ. ನೀನು ಡ್ರ್ಯಾಗನ್ ಆಗಿರೋ ಪರವಾಗಿಲ್ಲ, ಮನುಷ್ಯ ಆಗಿರೋ ಪರವಾಗಿಲ್ಲ, ನಿನ್ನ ನಾನು ಯಾವಾಗ್ಲೂ ಪ್ರೀತಿಸ್ತಾ ಇರ್ತೀನಿ ಅಂತ ಹೇಳ್ತಾಳೆ. ಇದನ್ನ ಕೇಳಿ ಡ್ರ್ಯಾಗನ್ಗೂ ಕೂಡ ಇದುವರೆಗೂ ಯಾರು ಪ್ರೀತಿ ತೋರಿಸಿರ್ಲಿಲ್ಲ. ಹಾಗಾಗಿ ಡ್ರ್ಯಾಗನ್ ಮೀರಾ ತೊಡೆ ಮೇಲೆ ಹಾಗೆ ಮಲ್ಕೊಳ್ಳುತ್ತೆ. ಇದಾದ್ಮೇಲೆ ಸ್ವಲ್ಪ ವರ್ಷಗಳಾದ್ಮೇಲೆ ತೋರಿಸ್ತಾರೆ, ಮೀರಾ ಮತ್ತೆ ಇಗೋರ್ಗೆ ಒಂದ್ ಹೆಣ್ಮಗು ಆಗಿರುತ್ತೆ. ಆ ಹೆಣ್ಮಗುನ ಆರಕ್ಕೂ ನೋಡ್ಕೋತಾ ಇರುತ್ತೆ. ಇಷ್ಟರಲ್ಲಾಲೆ ಅರ್ಮಾನ್ ತನ್ನ ಡ್ರ್ಯಾಗನ್ ಮೇಲೆ ಕಂಟ್ರೋಲ್ ನ ತಗೊಂಡ್ಬಿಟ್ಟಿರ್ತಾನೆ. ಹಾಗಾಗಿ ಅರ್ಮಾನ್ ತನ್ನ ಡ್ರ್ಯಾಗನ್ ರೂಪಕ್ಕೆ ಬಂದ್ರು ಯಾರಿಗೂ ತೊಂದರೆ ಮಾಡ್ತಿರ್ಲಿಲ್ಲ. ತನ್ನ ಹೆಂಡತಿ ಜೊತೆಗೆ ಒಂದು ಸವಾರಿ ಹೋಗ್ತಾ ಇರ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ? ಚೆನ್ನಾಗಿತ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಇದೇ ರೀತಿ ತುಂಬಾ ಮೂವಿಗಳನ್ನ ನಿಮ್ಗೋಸ್ಕರ ತರ್ತಾ ಇರ್ತೀನಿ. ಅದಕ್ಕಾಗಿ ನೀವು ನಮ್ಗೊಂದೇ ಸಹಾಯ ಮಾಡ್ಬೇಕಷ್ಟೇ, ಏನಿಲ್ಲ. ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಮುಂದಿನ ಸಲ ಯಾವುದೇ ಒಂದು ವಿಡಿಯೋ ಬಂದ್ರು ನಿಮಗೆ ಫಸ್ಟ್ ಬರುತ್ತೆ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.